ನಾನು ಇಂದು ವಿಡಿಯೋ ಮಾಡಲು ಬಹಳ ಮನಸ್ಸಿಗೆ ಬೇಜಾರಾಗಿ ಸಂಕಟಾಗಿ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ ನಿನ್ನೆಯಿಂದ ವಿದ್ಯಾರ್ಥಿಗಳು ಉಡುಪಿ ಮತ್ತು ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ದಾರೆ, ಆಮೇಲೆ ಮೆಸೇಜ್ ಮಾಡ್ತಾಯಿದ್ದಾರೆ, ಸರ್ ನಮ್ಮ ಪರೀಕ್ಷೆಗಳು ಕ್ಯಾನ್ಸಲ್ ಆದವ, ನಮ್ಮ ಪರೀಕ್ಷೆಗಳು ನಡೀತಾವೋ ಇಲ್ಲೋ. ಭಾಳ ನೋವಿನಿಂದ ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ದಾರೆ, ಮೆಸೇಜ್ ಕಳಿಸ್ತಾ ಇದ್ದಾರೆ. ಅವರ ನೋವನ್ನು ನೋಡಲಿಕ್ಕೆ ಆಗ್ತಾಯಿಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಸ್ಟೇಟಸನ್ನು ನಾನು ನೋಡಿದಾಗ ಭಾಳ ಮನಸ್ಸಿಗೆ ನೋವಾಗ್ತಾಯಿದೆ. ಯಾಕೆಂದರೆ ಅಲ್ಲಿ ಅವರ ಸ್ಟೇಟಸ್ನಲ್ಲಿ ಆತ್ಮಹತ್ಯೆ, ಕೆಲವೊಂದು ವಿದ್ಯಾರ್ಥಿಗಳು ಈ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಂಥ ಫೋಟೋಗಳನ್ನು ಹಾಕ್ತಾಯಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿಗೆ ಭಾಳ ನೋವಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ಒಂದು ಇಂಡಿಯನ್ ಆರ್ಮಿ ಸೇರಬೇಕಾದ್ರೆ ಅಲ್ಲಿ ಒಂದು ಫಿಸಿಕಲ್ ಪಾಸ್ ಮಾಡಬೇಕಾದ್ರೆ ಭಾಳ ಕಷ್ಟ ಐತ್ರಿ. ಒಬ್ಬ ಇಂಡಿಯನ್ ಆರ್ಮಿ ಸೇರ್ಬೇಕಂದ್ರೆ ಒಬ್ಬ ಯುವಕ ಏನು ಮಾಡ್ತಾನಪ್ಪ ಅಂದ್ರೆ ಸುಮಾರು 3 ರಿಂದ 6 ತಿಂಗಳು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ. ಎಲ್ಲರೂ ಸುಖವಾಗಿ ನಿದ್ದೆಯನ್ನು ಮಾಡುವಾಗ ಮುಂಜಾನೆ ಎದ್ದು ಬೆಳಗ್ಗೆ ಎದ್ದು 4 ರಿಂದ 5 ಗಂಟೆಗೆ ಎದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಅದೇ ರೀತಿಯಾಗಿ ಪ್ಲಪ್ಸು, ಬ್ಯಾಲೆನ್ಸು, ಲಾಂಗ್ ಜಂಪು ಎಲ್ಲ ಪ್ರಾಕ್ಟೀಸ್ ಮಾಡಿ ಅವು ಇಂಡಿಯನ್ ಆರ್ಮಿ ಸೇರಲಿಕ್ಕೆ ತಯಾರಾಗ್ತಾನೆ. ಅದೇ ರೀತಿಯಾಗಿ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಗಳು ನಡೆದು 2 ವರ್ಷ ಅದು ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ಟಾಗಿ ಕಾಯ್ತಾ ಕುಳಿತಿದ್ದಾರೆ ವಿದ್ಯಾರ್ಥಿಗಳು. ಈ ತಿಂಗಳು ಪರೀಕ್ಷೆ ನಡಿಬೋದು, ಮುಂದಿನ ತಿಂಗಳು ಪರೀಕ್ಷೆ ನಡಿಬೋದು, ಮುಂದಿನ ತಿಂಗಳು ಪರೀಕ್ಷೆ ನಡಿಬೋದು, ಇದು ಕಾಯ್ತಾ ಕುಳಿತಿದ್ದಾರೆ. ಆದರೆ ಈಗ 2 ವರ್ಷ ಆಯಿತು ಕಾಯ್ತಾ ಕುಳಿತು. ಇಲ್ಲಿವರೆಗೆ ಪರೀಕ್ಷೆ ದಿನಾಂಕಗಳು ಫಿಕ್ಸ್ ಆಗಲಿಲ್ಲ. ಆದರೆ ಈಗ ಸರ್ಕಾರದವರು ಒಂದು ಘೋಷಣೆ ಮಾಡಿದರು. ಏನಪ್ಪ ಅಂದ್ರೆ ಅಗ್ನಿಪಥ ಯೋಜನೆ, ಟೂರ್ ಆಫ್ ಡ್ಯೂಟಿ ಅಂತ ಮಾಡಿದರು. ಟೂರ್ ಆಫ್ ಡ್ಯೂಟಿ ಅಂತ ಮಾಡಿದ್ರೆ ಇಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ವಯೋಮಿತಿ 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗಡೆ ಮಾಡಿದ್ದಾರೆ ರೀ. ಈಗಾಗಲೇ ಬೆಳಗಾವಿ ಮತ್ತು ಉಡುಪಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ವಿದ್ಯಾರ್ಥಿಗಳು ವಯಸ್ಸು 21 ವಯಸ್ಸು ದಾಟಿ ಹೋಗ್ಯಾವ್ರಿ. ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ನಾ ಕೈ ಮುಗಿದು ವಿನಂತಿ ಮಾಡಿ ಬೇಡ್ಕೋತೀನಿ, ಈಗಾಗಲೇ ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸಬೇಕು. ಅದೇ ರೀತಿಯಾಗಿ ಈಗ ಅಗ್ನಿಪಥ ಯೋಜನೆಯನ್ನು ಸರ್ಕಾರದವರು ಈಗ ಮಾಡಿದ್ದಾರೆ. ಈಗಾಗಲೇ 2 ವರ್ಷದಿಂದ ರ್ಯಾಲಿ ನಡೆದಾವ. ಅದಕ್ಕೆ ಅವ್ರಿಗೆ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಯಾವ ರೀತಿ ಆರ್ಮಿ ಪರೀಕ್ಷೆ ಮುಗಿದ ಮೇಲೆ ಯಾವ ರೀತಿ ಅವ್ರ ಜಾಬ್ ಇರ್ತಿತ್ತು ಅದೇ ರೀತಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಮತ್ತೊಮ್ಮೆ ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಯುವಕರು ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ, ಅವರ ಸ್ಟೇಟಸನ್ನು ನೋಡ್ತಾ ಇದ್ದಾರೆ, ಅವ್ರ ಮೆಸೇಜನ್ನು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಭಯ ಆಗ್ತಾಯಿದೆ. ಯಾಕಂದ್ರೆ ಅವರು ಭಾಳ ದುಃಖಿನಿಂದ ನೋವಿನಿಂದ ಅಳ್ತಾ ಇದ್ದಾರೆ, ತಮ್ಮ ಸಂಕಟವನ್ನು ತೋಡಿಕೊಳ್ತಾ ಇದ್ದಾರೆ. ಸರ್ ನಾನು ಇಂಡಿಯನ್ ಆರ್ಮಿ ಸೇರಬೇಕಂತೇಳಿ ಕನಸನ್ನು ಕಟ್ಕೊಂಡು ಸುಮಾರು 2 ವರ್ಷದಿಂದ ಅಭ್ಯಾಸ ಮಾಡ್ತಾಯಿದ್ದೀನಿ. ನಾ ಪರೀಕ್ಷೆ ಪಾಸ್ ಆಗಬೇಕು ಅಂತೇಳಿ 2 ವರ್ಷದಿಂದ ಯಾವುದೇ ಕೆಲಸ ಮಾಡದೆ ರಾತ್ರಿ ಹಗಲಿ ನಾನು ಅಭ್ಯಾಸ ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾತನ್ನು ತಮ್ಮ ನೋವಿನಿಂದ ಸಂಕಟವನ್ನು ಹೇಳ್ತಾ ಇದ್ದಾರೆ. ನಾವು ಇಂಡಿಯನ್ ಆರ್ಮಿ ಸೇರುವ ಕನಸು ನುಚ್ಚು ನೂರಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ಸರ್ ಆರ್ಮಿ ಪರೀಕ್ಷೆ ಕ್ಯಾನ್ಸಲ್ ಆಯಿತಾ, ನಮ್ಮ ನಡೀತಾವೋ ಇಲ್ಲೋ, ಈ ಮಾತುಗಳನ್ನು ಕೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಸರ್ಕಾರದವರು ಈಗಾಗಲೇ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಕೂಡಲೇ ಪರೀಕ್ಷೆಯನ್ನು ನಡೆಸಬೇಕು. ಮೊದಲು ಯಾವ ರೀತಿ ಇತ್ತು ಆ ರೀತಿ ಆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಇನ್ನು ಮುಂದೆ ಅಗ್ನಿಪಥ ಯೋಜನೆ ಏನು ಮಾಡಿರಿ, ಮುಂದೆ ಅದು ಕಂಟಿನ್ಯೂ ಆಗಲಿ. ಆದರೆ ಈಗಿದ್ದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಅಷ್ಟೇ ಅಲ್ಲ, ಯುವಕರಿಗೆ ಒಂದು ಮಾತನ್ನು ಹೇಳ್ತೀನಿ. ಯಾಕಪ್ಪ ಅಂದರೆ ಭಾಳ ಯುವಕರದ್ದು ನಾನು ನಿನ್ನೆ ರಾತ್ರಿ ಸ್ಟೇಟಸನ್ನು ನೋಡಿದಾಗ ಅವು ಆತ್ಮಹತ್ಯೆ ಮಾಡ್ಕೊಂಡು ಊರಲ್ಲಿ ಹಾಕ್ಕೊಂಡಿದ್ದು ಆತ್ಮಹತ್ಯೆ ಮಾಡ್ಕೊಂಡಂಥ ಫೋಟೋಗಳನ್ನು ಅವ್ರು ಸ್ಟೇಟಸ್ ಆಗಿಟ್ಟಾರೆ. ಅದನ್ನು ನೋಡಿದಾಗ ವಿದ್ಯಾರ್ಥಿಗಳು ಏನು ಅವ್ರ ಜೀವಕ್ಕೆ ಏನು ಮಾಡ್ಕೋತಾರೆ ಏನೋ ಅಂತ ಆತಂಕ ನನಗೆ ಭಯ ಶುರುವಾಗ್ಯದ. ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಯಾರೂ ಹೆದರಬೇಡ್ರಿ. ನಮ್ಮ ಹಣೆ ಬರದಾಗ ಇದ್ದಂಗೆ ಆಗ್ತದೆ, ಯಾರೂ ಅಂಜಬೇಡ್ರಿ. ಮತ್ತು ಸಾಕಷ್ಟು ಅವಕಾಶ ಇದಾವೆ. ನಮ್ಗೆ ಆರ್ಮಿ ಸಿಗಲಿಲ್ಲ ಅಂದ್ರೆ ಸಾಕಷ್ಟು ಅವಕಾಶ ಇದಾವೆ. ನಿಮಗೆ SSC ಒಳಗೆ ಗೊತ್ತಿರಬೇಕು, BSF, CRPF, CISF, ಆಸಾಮ್ ರೈಫಲ್, ITBP ಇನ್ನೂ ಬೇರೆ ಬೇರೆ ಹುದ್ದೆಗಳು ಸೆಂಟ್ರಲ್ದಾಗ ಸಾಕಷ್ಟು ಇರ್ತಾವೆ. ಇಲ್ಲಿ ನಿಮ್ಗೆ ವಯೋಮಿತಿ ಎಷ್ಟಿರ್ತೈತಪ್ಪ ಅಂದ್ರೆ 18 ವರ್ಷದಿಂದ 23 ವರ್ಷ ಒಳಗೆ ಇರ್ತದೆ ಯಾರಿಗೆ, ಜನರಲ್ದವ್ರಿಗೆ. ಅದೇ ರೀತಿ OBC ಅವ್ರಿಗೆ ಎಷ್ಟು ಇರ್ತೈತಪ್ಪ ಅಂದ್ರೆ 18 ರಿಂದ 26 ವರ್ಷ ಇರ್ತದೆ. SC ST ಅವರಿಗೆ 18 ರಿಂದ 28 ವಯಸ್ಸು ಇರ್ತದೆ, ವಯೋಮಿತಿ ಇರ್ತದೆ. ಅದಕ್ಕೆ ದಯವಿಟ್ಟು ನೀವು ಮತ್ತೆ ನೌಕರಿ ಮಾಡಲಿಕ್ಕೆ, ದೇಶ ಸೇವೆ ಮಾಡಲಿಕ್ಕೆ ಸಾಕಷ್ಟು ದಾರಿಗಳದಾವೆ. ಆದ್ದರಿಂದ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡಿಕೊಳ್ಳೋದು ಅಥವಾ ಕೆಟ್ಟದಾಗಿ ವಿಚಾರ ಮಾಡೋದು, ತಲೆಯಾಗಿ ಏನೋ ಇಟ್ಕೊಂಡು ಏನೋ ವಿಚಾರ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾಕಂದ್ರೆ ಮನುಷ್ಯಾಗ ಹಣೆ ಬರ ಇದಿಲ್ಲ ಅಂದ್ರೆ ಮತ್ತು ಮುಂದಿನ ನಮಗೆ ಸಿಗ್ತದೆ. ನಮ್ಮ ಜೀವಕ್ಕೆ ಏನಾದರೂ ಆದರೆ ಯಾರೂ ಕೊಡೋದಿಲ್ಲ, ಸರ್ಕಾರದವರು ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ನಮ್ಮ ಜೀವಕ್ಕೆ ನಾವು ಏನಾರ ಮಾಡ್ಕೊಂಡ್ರೆ ಲಾಸ್ ಆಗೋದು ಯಾರಿಗಪ್ಪ ಅಂದ್ರೆ ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ಕುಟುಂಬದವರಿಗೆ ಲಾಸ್ ಆಗ್ತದೆ. ಅದಕ್ಕೆ ದಯವಿಟ್ಟು ಆ ರೀತಿ ಯಾರೂ ಮಾಡಿಕೊಳ್ಬೇಡ್ರಿ. ಅದಕ್ಕೆ ಯುವಕರಿಗೆ ಪರೀಕ್ಷೆ ಸರ್ಕಾರದವ್ರು ನಡೆಸಬೇಕು. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿ 2 ನಡೆದಾವ್ರಿ. ಆದರೆ ಭಾರತ ದೇಶನಾಗ ಒಟ್ಟು 70 ಆರ್ಮಿ ರ್ಯಾಲಿ ನಡೆದಾವ್ರಿ. ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ಟಾಗಿ ಅವರು ಪರೀಕ್ಷೆ ಸಲುವಾಗಿ ಕಾಯ್ತಾ ಇದ್ದಾರೆ. ಅದಕ್ಕೆ ಭಾರತ ದೇಶನಾಗ ಬೇರೆ ಬೇರೆ ರಾಜ್ಯನಾಗ ಸ್ಟ್ರೈಕ್ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಪರೀಕ್ಷೆಗಳನ್ನು ನಡೆಸ್ಬೋದು. ಅದಕ್ಕೆ ದಯವಿಟ್ಟು ಯಾರೂ ಎದೆಗುಂದಬೇಡ್ರಿ. ಯಾಕಂದರೆ 2 ವರ್ಷದಿಂದ ನಿಮ್ಮದು ರ್ಯಾಲಿ ನಡೆದದ, ಈಗ ನಡೆದಿಲ್ಲ. ನಿಮ್ಮ ಪರೀಕ್ಷೆಗಳು ಫಿಕ್ಸ್ ಆಗಿ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ನಿಮ್ಗೆ ಅವಕಾಶನ ಕೊಡುವಂಥ ಸಾಧ್ಯತೆ ಅದ.
ಅದಕ್ಕೆ ವಿದ್ಯಾರ್ಥಿಗಳು ಯಾರು ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.